ಹಲೋ ಬ್ಯೂಟಿಫುಲ್ ಸೋಲ್ಸ್. ಮಿಸ್ಟಿಕ್ ಮಿರರ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೀಡಿಂಗ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಓಕೆನಾ. ಈ ವಿಡಿಯೋ ನಿಮ್ಮ ಮುಂದೆ ಬಂದಿದ್ದರೆ ಇದೊಂದು ಕೋಇನ್ಸಿಡೆನ್ಸ್ ಅಲ್ಲ ಅಂತ ಅಂದ್ಕೊಳ್ಳಿ. ನಿಮ್ಮ ಮನಸ್ಸಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆ ಇರಬಹುದು, ಇಲ್ಲ ಅಂತ ಹೇಳಿದರೆ ಯಾವುದಾದ್ರೂ ಪರ್ಸನ್ ಬಗ್ಗೆ ಏನೋ ಥಿಂಕಿಂಗ್ ಇರ್ಬೋದು, ಇಲ್ಲ ಫ್ಯೂಚರ್ ಬಗ್ಗೆ ಇರ್ಬೋದು. ಅದಕ್ಕೆ ನೀವೊಂದು ತಗೊಳ್ಬೇಕಾಗಿರೋ ಡಿಸಿಷನ್ ಏನು ಅಂತ ಕೆಲವು ವಿಷಯದಲ್ಲಿ ಯಾವ ಬಗ್ಗೆ ಆದರೂ ಇರ್ಬೋದು. ಸೊ ಯಾವ ಥರ ಅಂತಂದರೆ ನಾವಿವಾಗ ಯೂನಿವರ್ಸಿಗೆ ಕೇಳೋಣ, ಆ ಥರ ರೀಡಿಂಗ್ ಮೇಲೆ ನಾವು ಈ ರೀಡಿಂಗ್ನ ನಾನು ಮಾಡ್ತಾಯಿದ್ದೀನಿ. ಈ ಕ್ಷಣದಲ್ಲಿ ನಾನು ತಿಳ್ಕೊಬೇಕಾಗಿರೋ, ಆದರೆ ನನಗಿನ್ನೂ ಯಾರು ಹೇಳದೇ ಇರೋ ಅಥವಾ ನನಗೆ ಅರ್ಥ ಆಗದೇ ಇರೋ ಸತ್ಯ ಏನು ಅಂತ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ, ಆಮೇಲೆ ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಕೆಲವೊಂದಕ್ಕೆ ನಾವು ಪ್ರೇ ಮಾಡಿರ್ತೀವಿ ಅಲ್ವಾ, ಸೊ ಆದರೆ ನಮಗೆ ಆನ್ಸರ್ ಸಿಗೋಕ್ಕೆ ಇನ್ನೂ ಟೈಮ್ ಬಂದಿರಲ್ಲ. ಸೊ ಇವತ್ತು ನಿಮಗೆ ಏನು ಮೆಸೇಜ್ ಕೊಡುತ್ತೆ ಅಂತ ನೋಡೋಣ. ಸೊ ಇಲ್ಲಿ 3 ಕಾರ್ಡ್ಸ್ ಇದೆ. ಪಿಕ್ ಅ ಕಾರ್ಡ್. ಪೈಲ್ 1, ಪೈಲ್ 2 ಮತ್ತು ಪೈಲ್ 3 ಇದೆ. ಫಸ್ಟ್ ಒನ್ನಲ್ಲಿ ದ ಹಿಡನ್ ಟ್ರೂತ್, ಸೆಕೆಂಡ್ ಒನ್ನಲ್ಲಿ ದ ಟರ್ನಿಂಗ್ ಪಾಯಿಂಟ್, ಥರ್ಡ್ ಒನ್ನಲ್ಲಿ ದ ಅನ್ಎಕ್ಸ್ಪೆಕ್ಟೆಡ್ ಮೆಸೇಜ್. ಇವಾಗ ನೀವು ಕಣ್ಣು ಮುಚ್ಕೊಂಡು ಈ ಪೈಲಲ್ಲಿ ಒಂದು ಪೈಲನ್ನ ನೀವು ಸೆಲೆಕ್ಟ್ ಮಾಡಿ ನಿಮಗೇನು ಮೆಸೇಜ್ ಬಂದಿದೆ ಅಂತ ಹೇಳಿಬಿಟ್ಟು ನಾನು ನಿಮಗೆ ಹೇಳ್ತೀನಿ. ಫಸ್ಟ್ ಒನ್ನು ಪೈಲ್ 1, ದ ಹಿಡನ್ ಟ್ರೂತ್. ಈ ಪೈಲನ್ನ ನೀವು ಚೂಸ್ ಮಾಡ್ಕೊಂಡಿದ್ರೆ ಇದರಲ್ಲಿ ಬರ್ತಿರೋ ಮೆಸೇಜ್ ಏನು ಅಂತ ಹೇಳಿದ್ರೆ, ನೀವೇನು ನೋಡ್ತಿದ್ದೀರೋ ಅದು ನಿಜ ಅಲ್ಲ, ಸಂಪೂರ್ಣ ಸತ್ಯ ಅಲ್ಲ. ಆ ಸಿಚುವೇಶನ್ ಅಥವಾ ಆ ಪರ್ಸನ್ ಆಗಿರಲಿ, ಅದು ಸಂಪೂರ್ಣ ಸತ್ಯ ಅಲ್ಲ. ನಿಮಗೆ ಏನು ಕಾಣಿಸ್ತಿದೆಯೋ ಅದರ ಹಿಂದೆ ಇನ್ನೊಂದು ಬಿಗ್ ಸ್ಟೋರಿ ಇದೆ, ನಿಮಗೆ ಗೊತ್ತೇ ಇಲ್ದಿರೋ ಒಂದು ಬಿಗ್ ಸ್ಟೋರಿ ಇದೆ ಅಂತ ತೋರಿಸ್ತಿದೆ. ಫಾರ್ ಎಕ್ಸಾಂಪಲ್, ಆ ವ್ಯಕ್ತಿ ಅಂದ್ಕೊಂಡಿರೋ ವ್ಯಕ್ತಿ ಫೀಲಿಂಗ್ಸ್ನ ಹೈಡ್ ಮಾಡ್ತಿರ್ಬೋದು, ಅಥವಾ ಒಂದು ಸಿಚುವೇಶನಿಂದ ನಿಮಗೆ ಕನ್ಫ್ಯೂಸ್ ಆಗಿರಬಹುದು ಅಂತ ಈ ಕಾರ್ಡ್ ಹೇಳ್ತಿದೆ. ಮೇಯ್ನಾಗಿ ಇದೇನು ಹೇಳ್ತಿದೆ ಅಂದರೆ, ಎವ್ರಿಥಿಂಗ್ ಈಸ್ ನಾಟ್ ವಾಟ್ ಇಟ್ ಲುಕ್ಸ್ ಲೈಕ್ ಅಂತ. ನೀವು ಫೋರ್ಸ್ ಮಾಡಿ ಆನ್ಸರ್ ಹುಡುಕ್ಬೇಕಂತಿಲ್ಲ. ಓಕೆ, ಏನಿರ್ಬೋದು ನನಗೆ ಗೊತ್ತಿಲ್ಲದೆ ಇರೋ ಸತ್ಯ ಅಂತ. ಸ್ವಲ್ಪ ಟೈಮ್ ಕೊಡಿ. ಒಂದು ಟ್ರುತ್ ಬೇಗನೆ ನಿಮ್ಮ ಮುಂದೆ ತಂತಾನೆ ರಿವೀಲ್ ಆಗುತ್ತೆ. ಮತ್ತು ಆ ಟ್ರುತ್ ಬಂದಾಗ ಓಕೆ, ಅದಕ್ಕೆ ನಿಮಗೆ ಹೀಗಾಯಿತು, ಒಂದು ಸೈನ್ಸ್ ಇರ್ಬೋದು, ಏನಾದರೂ ಇರ್ಬೋದು. ನಿಮ್ಮ ಇಂಟ್ಯೂಷನ್ನ ನೀವು ಇಗ್ನೋರ್ ಮಾಡಬೇಡಿ. ಅದೇನೋ ನಿಮ್ಗೆ ಹೇಳ್ತಿದೆ, ಅದು ನೀವು ಗಮನ ಕೊಟ್ಟು ಕೇಳಿದಾಗಲೇ ಅದು ನಿಮಗೆ ಗೊತ್ತಾಗೋದು. ನಿಮ್ಮ ಇಂಟ್ಯೂಷನ್ ಏನೋ ಇನ್ನೂ ಹೇಳ್ತಿದೆ ಸಮಥಿಂಗ್, ಅದರಲ್ಲೇ ಒಂದು ಆಗಿರಲೂಬಹುದು. ಸೊ ಇನ್ನೊಂದು ಪೈಲ್ 2, ದ ಟರ್ನಿಂಗ್ ಪಾಯಿಂಟ್. ಸೊ ಈ ಪೈಲ್ ನೀವು ಸೆಲೆಕ್ಟ್ ಮಾಡಿದ್ರೆ ಇಲ್ಲೊಂದು ಟ್ರಾನ್ಸಿಷನ್ ಎನರ್ಜಿ ಥರ ಕಾಣಿಸ್ತಾ ಇದೆ. ಒಂದು ಚಾಪ್ಟರ್, ಒಂದು ಅಧ್ಯಾಯ ನಿಮ್ಮ ಲೈಫಲ್ಲಿ ಮುಗಿದು ಒಂದು ಹೊಸ ಅಧ್ಯಾಯ ಸ್ಟಾರ್ಟ್ ಮಾಡೋಕ್ಕೆ ರೆಡಿ ಇದ್ದೀರಾ. ಬಟ್ ಇದನ್ನು ಈ ಎಂಡಿಂಗ್ನ ಬಿಡೋಕ್ಕೆ ನೀವು ಸ್ವಲ್ಪ ಹೆಸಿಟೇಟ್ ಮಾಡ್ತಾ ಇದ್ದೀರಾ. ಒಂದು ವ್ಯಕ್ತಿ ಆಗಿರ್ಬೋದು, ಫ್ರೆಂಡ್ಶಿಪ್ಪು, ರಿಲೇಷನ್ಶಿಪ್ಪು, ಜಾಬ್, ಅಥವಾ ನೀವು ತುಂಬ ದಿನದಿಂದ ಹಿಡಿದಿಟ್ಕೊಂಡಿರೋ ಕನಸಾಗಿರ್ಬೋದು. ಈ ಕಾರ್ಡ್ ಏನು ಹೇಳ್ತಿದ್ದಾರೆ, ವಾಟ್ ಈಸ್ ಲೀವಿಂಗ್ ಯುವರ್ ಲೈಫ್ ಈಸ್ ಕ್ರಿಯೇಟಿಂಗ್ ಸ್ಪೇಸ್ ಫಾರ್ ಸಮಥಿಂಗ್ ನ್ಯೂ. ಅಂದರೆ ಕೆಲವೊಂದು ಎಂಡಿಂಗ್ ಅಂದರೆ ಅದೊಂದು ಶಿಕ್ಷೆ ಅಲ್ಲ ನಿಮಗೆ, ಅದೊಂದು ರೀಡೈರೆಕ್ಷನ್. ನಿಮಗೆ ನ್ಯೂ ಪಾತಿಗೆ ಹೋಗೋಕೆ ಒಂದು ನ್ಯೂ ರೀಡೈರೆಕ್ಷನ್ ಆಗಿರುತ್ತೆ ಅಂತ ಹೇಳ್ತಿದೆ. ಆಮೇಲೆ ಏನು ಅಂತ ಹೇಳಿದ್ರೆ, ಇದು ನೀವೇನೋ ಕಳ್ಕೊತಿದ್ದೀರ ಅಂದರೆ ಅದು ನಿಮ್ಮ ಲೈಫ್ ಎಂಡ್ ಅಲ್ಲ. ಒಂದು ನೆಕ್ಸ್ಟ್ ಚಾಪ್ಟರಿಗೆ, ಒಂದು ಬ್ಯೂಟಿಫುಲ್ ಚಾಪ್ಟರ್ ನಿಮ್ಮ ಲೈಫಲ್ಲಿ ಓಪನ್ ಆಗ್ತಿದೆ. ಮುಂದಿನ ಕೆಲವು ವಾರ, 1 ಮಂತ್ ಒಳಗಡೆ ನಿಮ್ಮ ಪರ್ಸ್ಪೆಕ್ಟಿವ್ ಸಹ ಬದಲಾಗೋ ಥರ ಒಂದು ಸಿಚುವೇಶನ್ ಕ್ರಿಯೇಟ್ ಆಗ್ಬೋದು. ನೀವೇನೋ ಒಂದು ನಂಬಿರ್ತೀರ, ಅದು ಕಂಪ್ಲೀಟ್ ನಿಮ್ಮ ಟ್ರಾನ್ಸ್ಫಾರ್ಮೇಷನ್ಗೆ ಕಾರಣ ಆಗುತ್ತೆ. ಸೊ ಅದನ್ನು ನೀವು ಭಯದಿಂದ ವೆಯ್ಟ್ ಮಾಡಬೇಡಿ, ಬಿಲೀವ್ ಮಾಡಿ. ಯೂನಿವರ್ಸ್ ನಿಮ್ಗೆ ಸಪೋರ್ಟ್ ಇದೆ, ನಿಮ್ಮ ಇಷ್ಟ ದೈವ ನಿಮಗೆ ಸಪೋರ್ಟ್ ಇದೆ. ಅದ್ರ ಮೇಲೆ ನೀವು ಡಿಸೈಡ್ ಮಾಡಿದೆ, ಭಯ ಅಲ್ಲ, ಟ್ರಸ್ಟ್ ಇಟ್ಕೊಳ್ಳಿ ಅಷ್ಟೇ ಅನ್ನೋದನ್ನ ಇದು ತೋರಿಸ್ತಾ ಇದೆ. ನೆಕ್ಸ್ಟ್ ಒನ್ ಬಂದು
ಪೈಲ್ 3 ದ ಅನ್ಎಕ್ಸ್ಪೆಕ್ಟೆಡ್ ಮೆಸೇಜ್. ಓಕೆನಾ? ಇದು ಪೈಲ್ 3 ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದೊಂದು ಇಂಟ್ರೆಸ್ಟಿಂಗ್ ಎನರ್ಜಿ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೀವು ಎಕ್ಸ್ಪೆಕ್ಟ್ ಮಾಡದೇ ಇರೋ ಒಂದು ಮೆಸೇಜ್, ಕಾನ್ವರ್ಸೇಷನ್ ಅಥವಾ ಒಂದು ಆಪರ್ಚುನಿಟಿ ನಿಮ್ಮ ಜೀವನಕ್ಕೆ ಬರುತ್ತೆ. ಅದು ಏನಾದರೂ ಆಗಿರ್ಬೋದು. ನೀವು ಯಾರನ್ನಾದರೂ ಯಾರ ಲೈಫಲ್ಲಿ ಕಂಪ್ಲೀಟ್ ಮೂವ್ ಆನ್ ಆಗಿದ್ದೀರಾ ಅಂತ ಅಂದ್ಕೊಂಡಿರ್ಬೋದು. ಆದರೆ ಅವ್ರ ಎನರ್ಜಿ ನಿಮ್ಮ ಸ್ಟೋರಿಯಲ್ಲಿ ಒಂದು ಅನ್ಫಿನಿಶ್ಡ್ ಚಾಪ್ಟರ್ ಥರ ಇರ್ಬೋದು. ಇಲ್ಲ ಅಂತ ಹೇಳಿದರೆ ಅವರು ಪಕ್ಕಾ ರಿಟರ್ನ್ ಬರ್ತಾರೆ ನಿಮ್ಮ ಲೈಫಲ್ಲಿ ಅನ್ನೋ ಥರ ಅಲ್ಲ. ಆದರೆ ಒಂದು ಕಮ್ಯುನಿಕೇಷನ್, ಕ್ಲಾರಿಟಿ ಅಥವಾ ಕ್ಲೋಷರ್ ನಿಮಗೆ ಸಿಗೋ ಸಾಧ್ಯತೆ ಇದೆ ಏನು ಅಂತ ಹೇಳಿಬಿಟ್ಟು. ಆಮೇಲೆ ಈ ಸಲ ನೀವು ಟ್ರಾನ್ಸ್ಫಾರ್ಮ್ ಆಗಿದ್ದರೆ ಲೈಕ್ ನೀವು ಓಲ್ಡ್ ಪರ್ಸನ್ ಆಗಿರ್ತೀರಲ್ಲ, ಆ ಥರ ನೀವು ರಿಯಾಕ್ಟ್ ಮಾಡಲ್ಲ. ತುಂಬ ಮೆಚ್ಯೂರಿಟಿಯಿಂದ ನಿಮ್ಮನ್ನು ನೀವು ಸೆಲ್ಫ್ ರೆಸ್ಪೆಕ್ಟಿಂದ, ಸೆಲ್ಫ್ ಲವ್ವಿಂದ ಬೌಂಡರೀಸ್ ಇಟ್ಕೊಂಡು ಅರ್ಥ ಮಾಡಿಕೊಂಡು ನಿಮ್ಮ ವ್ಯಾಲ್ಯೂನ ನೀವು ಅರ್ಥ ಮಾಡಿಕೊಂಡು ಆಮೇಲೆ ನೀವು ರೆಸ್ಪಾಂಡ್ ಮಾಡ್ತೀರಾ. ರಿಯಾಕ್ಟ್ ಮಾಡಲ್ಲ, ರೆಸ್ಪಾಂಡ್ ಮಾಡ್ತೀರಾ. ಅದೇ ಈ ರೀಡಿಂಗ್ಸಿಂದು ಬಿಗ್ ಮೆಸೇಜ್. ನಿಮ್ಮ ಜೀವನದಲ್ಲಿ ಯಾರು ಮರಳಿ ಬರುತ್ತಾರೆ ಅನ್ನೋದಕ್ಕಿಂತ ನೀವು ಯಾರಾಗಿದ್ದೀರಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದು ಇವತ್ತಿನ ರೀಡಿಂಗು. ನೀವು ಯಾವ ಪೈಲ್ ಚೂಸ್ ಮಾಡಿದಿರೋ ಅದನ್ನು ಕಮೆಂಟಲ್ಲಿ ಹಾಕಿ. ನೀವು ಬ್ಲೈಂಡಾಗಿ ಬಿಲೀವ್ ಮಾಡಬೇಕಂತ ಇಲ್ಲ, ಜಸ್ಟ್ ಯೂನಿವರ್ಸಿಗೆ ಅದು ಫ್ಲೋ ಆಗಿ ಬಂದುಬಿಡುತ್ತೆ. ಆಮೇಲೆ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ, ಎಲ್ಲರಿಗೂ ಕನೆಕ್ಟ್ ಆಗಬೇಕಂತನೂ ಇಲ್ಲ. ಸೊ ಇದು ಇವತ್ತಿನ ರೀಡಿಂಗ್. ಥ್ಯಾಂಕ್ ಯು ಸೋ ಮಚ್. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ಎಲ್ಲರೂ ಹ್ಯಾಪಿಯಾಗಿ, ಹೆಲ್ದಿಯಾಗಿ, ಫೈನಾನ್ಷಿಯಲಿ, ಸ್ಪಿರಿಚುವಲಿ, ಆಮೇಲೆ ಹೆಲ್ತ್ ವೈಸ್, ರಿಲೇಷನ್ಶಿಪ್ ವೈಸ್ ಎಲ್ಲರೂ ಹ್ಯಾಪಿಯಾಗಿರಿ. ರಾಧೆ ರಾಧೆ.